ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಬೆಂಗಳೂರು ಸಿಟಿ ಯುವತಿಯರಿಗೆ ಎಷ್ಟು ಸೇಫ್ ಅನ್ನೋ ಪ್ರಶ್ನೆಗಳು ಸೋಮವಾರ ನಡೆದಂಥ ಘಟನೆ ಕಂಡಾಗ ಸಹಜವಾಗಿ ಉದ್ಭವವಾಗೋದು. ನೋಡ್ಲಿಕ್ಕೆ ಸುಂದರವಾಗಿರ್ತಕ್ಕಂಥ ಹುಡುಗಿಯರನ್ನೇ ಟಾರ್ಗೆಟ್ ಮಾಡ್ತಕ್ಕಂಥ ಕಿಡಿಗೇಡಿಗಳು, ಹಿಂದೆ ಮುಂದೆ ಇವಳ ಆತ್ಮೀಯರು ಯಾರಿದ್ದಾರೆ, ಒಂಟಿ ಹುಡುಗಿನ, ಹೀಗೆ ಎಲ್ಲವನ್ನೂ ಕೂಡ ರಿಸರ್ಚ್ ಮಾಡಿಯೇ ಪ್ರೀತಿಯ ಕೆಡ್ಡಾಕಿ ಬೆಳೆಸ್ಬಿಡ್ತಾರೆ. ಕೊನೆಗೆ ಈ ರೀತಿ ಕೋಣೆಯಲ್ಲಿ ಬೆತ್ತಲೆ ಮಾಡಿ ಕೇಳದೆ ಪರಾರಿ ಕೂಡ ಆಗಿಬಿಡ್ತಾರೆ. ಸ್ನೇಹಿತರೆ, ಆಡುಗೋಡಿಯ ಕೇಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಾಡಿಗೆ ಮನೆಯಲ್ಲಿ ನಡೆದಂಥ ಬೆಚ್ಚಿ ಬೀಳಿಸೋ ಭಯಾನಕ ಘಟನೆ. ಈ ಘಟನೆಗೆ ಇದೀಗ ಟ್ವಿಸ್ಟ್ ಕೂಡ ಸಿಗ್ತಾ ಇರೋದು. ಆಡುಗೋಡಿಯ ಮುನಿಕೃಷ್ಣಪ್ಪ ಲೇಔಟ್ನಲ್ಲಿ ನಡೆದಂಥ ಆಘಾತಕಾರಿ ಘಟನೆ ಅಂದರೆ ತಪ್ಪಾಗೋದಿಲ್ಲ. ಏಪ್ರಿಲ್ 27 ಸಂಜೆ ದುರ್ನಾಥದ ವಾಸನೆಗೆ ಗಾಬರಿಯಾದಂಥ ಅಕ್ಕಪಕ್ಕದ ಮನೆಯವರು ಪೂಜಾದತ್ತ ವಾಸವಿದ್ದಂಥ ಮನೆ ಹೊಕ್ಕಾಗ ಎಲ್ಲರೂ ಕೂಡ ದಿಗ್ಭ್ರಾಂತರಾಗಿಬಿಡ್ತಾರೆ, ದಂಗಾಗಿ ಹೋಗಿಬಿಡ್ತಾರೆ. ಯಾಕೆಂದರೆ ಮನೆ ಒಳಗೆ ಎಂಟ್ರಿ ಕೊಡ್ತಾ ಇದ್ದಾಗೆ ಅಲ್ಲಿನ ಪ್ರತಿಯೊಂದು ದೃಶ್ಯಗಳು ಕೂಡ ಎದೆ ನಡುಗಿಸುವ ಹಾಗೆ ಇದ್ವು. ಒಂದು ಕಡೆ ಸಂಪೂರ್ಣ ಬೆತ್ತಲೆಯಾಗಿ ಶವವಾಗಿ ಬಿದ್ದಿರ್ತಕ್ಕಂಥ ಯುವತಿ ಪೂಜಾದಾತ್, ಇನ್ನೊಂದು ಕಡೆ 2-3 ದಿನಗಳಿಂದ ನಿರಂತರವಾಗಿ ಓಡ್ತಾ ಇರ್ತಕ್ಕಂಥ ಫ್ಯಾನ್, ಇನ್ನೊಂದು ಕಡೆ ದುರ್ನಾಥ ವಾಸನೆಯಿಂದಲೇ ಶಾಕ್ಗೆ ಒಳಗಾಗಿದ್ದಂಥ ನೆರೆಹೊರೆಯವರು ಅವಳ ಸೈಕಿಕ್ ವರ್ತನೆಗೆ ಮೊದಲೇ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದರು. ಆದರೆ ಮನೆ ಒಳಗೆ ಎಂಟ್ರಿ ಕೊಟ್ಟಾಗ ಈ ಘಟನೆಯಿಂದ ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ವಿಚಲಿತರಾಗಿ ಹೋಗಿಬಿಟ್ರು. ಸ್ನೇಹಿತರೆ, ಮನೆ ಒಳಗೆ ಎಂದೂ ಕೂಡ ಬಾರದಂಥ ಮಾಲೀಕರಾಗಿದ್ದಂಥ ಜಾನಕಮ್ಮ ಆ ಗೋಡೆ ಸುತ್ತಮುತ್ತ ನೋಡಿಯೇ ಶಾಕ್ ಆಗಿಬಿಟ್ರು. ಇದೇನು CBI ಅಂಡರ್ ಕವರ್ ಆಪ್ರೇಷನ್ಗೋಸ್ಕರ ಯಾರೋ ಇನ್ವೆಸ್ಟಿಗೇಷನ್ ನಡೆಸ್ತಾ ಇರ್ತಾರಲ್ಲ ಆ ಥರದ್ದು ರೂಮಾ, ಅಥವಾ ಇವಳೇನು ಸೈಕೋ ಕಿಲ್ಲರಾ ಅನ್ನೋ ಅನುಮಾನಗಳು ಮೂಡಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ವು. ನಮ್ಮ ಮನೇಲಿ ಇಂಥದ್ದೊಂದು ಘಟನೆ ನಡೆದು ಬಿಡುತ್ತಲ್ಲಪ್ಪ ಅಂತ ಅವರು ಕೂಡ ಭಯಭ್ರಾಂತರಾಗಿಬಿಟ್ಟಿದ್ರು. ಗೋಡೆ ತುಂಬ ಏನೇನೋ ಗೀಚಿರೋ ಡ್ರಾಯಿಂಗ್ಗಳು, ಮೂಟೆಗಟ್ಟಲೆ ಚೀಲದಲ್ಲಿ ರಾಶಿಯಾಗಿ ಗುಡ್ಡೆ ಹಾಕಿರ್ತಕ್ಕಂಥ ಲವ್ ಲೆಟರ್ಗಳು ಎಲ್ಲವೂ ಕೂಡ ಒಂದು ರೀತಿಯಾಗಿ ನಿಗೂಢತೆಯ ಭಯದಲ್ಲಿ ಕುತೂಹಲವನ್ನು ಕೂಡ ಮೂಡಿಸ್ತಾ ಇದ್ವು. ಸ್ನೇಹಿತರೆ, ಸದ್ಯ PM ರಿಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ನವರು ತನಿಖೆಯನ್ನೇನು ನಿಲ್ಲಿಸಿಲ್ಲ. ಹೀಗಾಗಲೇ ಈಕೆಯ ಫ್ಯಾಮಿಲಿನ ರೀಚ್ ಮಾಡೋ ಸಾಹಸದಲ್ಲಿದ್ದಾರೆ. ಆದರೆ ಅವಳ ಮೂಲ ಜಾರ್ಖಂಡ್ ಆಗಿರೋದ್ರಿಂದ ಅಲ್ಲಿಯೂ ಕೂಡ ವಿಚಾರಿಸಲಾಗ್ತಾ ಇದೆ. ಆದರೆ ಅವರ ಅಪ್ಪ ಅಮ್ಮ ಅವರ ಅಪ್ಡೇಟ್ಸ್ ಇನ್ನೂ ಕೂಡ ಸಿಕ್ಕಿಲ್ಲ. ಯಾರು ಏನು ಅನ್ನೋದು ಕೂಡ ಗೊತ್ತಾಗಿಲ್ಲ. ಆಕೆ ಅನಾಥಿಯ ಅನ್ನೋ ಅನುಮಾನಗಳು ಕಾಡ್ತಾ ಇದ್ದಾವೆ. CCTV ಫೂಟೇಜ್ಗಳನ್ನು ಎಲ್ಲವನ್ನೂ ಕೂಡ ಚೆಕ್ ಮಾಡಲಾಗಿದೆ. ಆಕೆ ಎಷ್ಟೊತ್ತಿಗೆ ಬರ್ತಾಯಿದ್ಲು, ಹೋಗ್ತಾಯಿದ್ಲು, ಯಾವ ಹುಡುಗ ಬರ್ತಾಯಿದ್ದು, ಎಷ್ಟು ಗಂಟೆಗೆ ಬರ್ತಾಯಿದ್ದ, ಇತ್ತೀಚೆಗೆ ಎಲ್ಲೆಲ್ಲಿ ಓಡಾಡಿದ್ಲು, ಆ ಬಾಯ್ ಫ್ರೆಂಡ್ ಯಾರು, ಕೊನೆಯ ರಾತ್ರಿ ಬಂದು ಹೋದಂಥ ಲವ್ವರ್ ವೆಹಿಕಲ್ ಡೀಟೇಲ್ಸ್ನು ಕೂಡ ಕಲೆ ಹಾಕಿ ಆತನ ಹುಡುಕಾಟ ಕೂಡ ಶುರುವಾಗಿದೆ. ನೋಡಿ, ಓನರ್ ಜಾನಕಮ್ಮ ಹೇಳ್ದ ನಿಗೂಢ ಹುಡುಗನ ಹಿಂದೆ ಪೊಲೀಸ್ನವರು ಬಿದ್ದಿದ್ದಾರೆ. ಹೆಣ್ಮಕ್ಕಳ ಸುರಕ್ಷತೆಯ ಕಾಳಜಿ ಮೇಲೆ ಈ ಕೇಸನ್ನ ಭೇದಿಸೋಕೆ ಸ್ಪಿರಿಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಆಕೆಯ ರೂಮ್ನಲ್ಲಿ ಅಂಟಿಸಲಾಗಿದ್ದಂಥ ಆ ಪೇಪರ್ ಸ್ಟಿಕ್ಕರ್ಗಳನ್ನು ಹೋದಾಗ ಪೊಲೀಸರಿಗೆ ಆರಕ್ಷಣ ಅವರು ಕೂಡ ಅವಕ್ಕಾಗಿ ಹೋಗಿಬಿಟ್ಟಿದ್ದಾರೆ. ಯಾರಪ್ಪ ಈಕೆ? ಈ ಥರದ ವಿಚಿತ್ರ ಮನಸ್ಸಿನ ಯುವತಿಯರು ಕೂಡ ಇರ್ತಾರಾ? ಈ ಥರ ಮಾನಸಿಕವಾಗಿ ವಿಚಿತ್ರವಾಗಿ ವರ್ತಿಸ್ತಕ್ಕಂಥ ಹೆಣ್ಮಕ್ಳು ಕೂಡ ನಮ್ಮ ಸಮಾಜದಲ್ಲಿ ಇದ್ದಾರಾ ಅನ್ನೋ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂದರೆ ಇದೇನು ಪ್ಯಾಷನ್ಗೋಸ್ಕರ ರೂಮ್ ತುಂಬ ಬರೆದಿರೋದ್ರಲ್ಲ, ಇದೊಂದು ಕೇಸ್ ಇಲ್ಲಿಯವರೆಗಿನ ಪೊಲೀಸ್ ಇಲಾಖೆಯಲ್ಲೇ ಅವರು ನಡೆಸಿದಂಥ ತನಿಖೆಗಳಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಕೇಸ್. ಆಕೆ ಅಂಟಿಸಿರ್ತಕ್ಕಂಥ ಬರೆಯಲಾಗಿರ್ತಕ್ಕಂಥ ಸಾಲುಗಳಲ್ಲೇ ಅವಳ ಡೆತ್ ಸೀಕ್ರೆಟ್ ಕೂಡ ಅಡಗಿದೆಯಾ ಅನ್ನೋ ಅನುಮಾನಗಳನ್ನು ಪೊಲೀಸ್ನವರೇ ಈಗ ವ್ಯಕ್ತಪಡಿಸ್ತಾ ಇರೋದು. ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ಈ ಸೈಕಾಲಜಿಕಲ್ ಥ್ರಿಲ್ಲಿಂಗ್ ಕೇಸ್ ಬಹಳಷ್ಟು ಅನೇಕ ಪ್ರಕರಣಗಳಲ್ಲಿ ಈ ಒಂಟಿತನವನ್ನು ಹರಿಸಿ ಏಕಾಂತದಲ್ಲಿ ವಾಸ ಮಾಡ್ತಾ ಇರ್ತಾರಲ್ವ ಹೆಣ್ಮಕ್ಳ, ಆ ಹೆಣ್ಮಕ್ಳುಗಳ ಮನಸ್ಥಿತಿ ಮತ್ತು ಅವರ ಆರೋಗ್ಯದ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಪ್ರಶ್ನೆ ಮಾಡುವಂಥ ಕೇಸ್ ಇದು. ನೋಡಿ, ಪೂಜಾಳ ಮೃತದೇಹವನ್ನು ಸದ್ಯ ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಇಡಲಾಗಿದೆ. ಒಂದು ರೂಮ್ ತುಂಬೆಲ್ಲ ಗುಡ್ಡೆ ಹಾಕಲಾಗಿದ್ದಂಥ ಚಿಂದಿ ಪೇಪರ್ಗಳು, ಪ್ರೇಮ ಪತ್ರಗಳು, ರಹಸ್ಯ ಕೈ ಬರಹಗಳನ್ನು ಕೆದಕುವಷ್ಟರಲ್ಲಿ ಪೊಲೀಸರು ಹೈರಾಣಾಗಿ ಹೋಗಿಬಿಟ್ಟಿದ್ದಾರೆ. ಅಲ್ಲದೆ ಗೋಡೆಗಳ ಸುತ್ತ ಇಂಗ್ಲೀಷ್ ಹಾಗೂ ಹಿಂದಿಯಲ್ಲಿ ಬರೆದು ಅಂಟಿಸಿದ ಚೀಟಿಗಳು ಸಿಕ್ಕಿರೋದ್ರಿಂದ ಅವಳೇನಾದರೂ ರಹಸ್ಯ ಮಾಹಿತಿಗಳನ್ನು ಹಂಚಿಕೊಂಡಿದ್ಲಾ ಅನ್ನೋ ಆ್ಯಂಗಲ್ನಲ್ಲೂ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ನೋಡಿ, ಯಾಕೆ ಡೈಲಿ ಮನೆ ಹೊಕ್ಕೊಬಿಟ್ರೆ ಬೇರೆ ಏನೂ ಕೆಲಸ ಇಲ್ಲ. ಡೈಲಿ ರಾತ್ರಿ ಪೂರ ಮಿಡ್ನೈಟ್ ಇಡೀ ಮಧ್ಯರಾತ್ರಿ ಎಲ್ಲ ಹುಚ್ಚಿ ಥರ ಹಾಡು ಹೇಳ್ತಾ ಓಡಾಡೋದು, ಮನೆಯಲ್ಲಿ ಖಾಲಿ ಇರೋ ಜಾಗಗಳನ್ನೆಲ್ಲ ತನ್ನದೇ ಭಾಷೆಯಲ್ಲಿ ಏನಾದರೂ ಡ್ರಾಯಿಂಗ್ ಬಿಡಿಸಿ ಬರೆದು ತೋಚಿದ್ದನ್ನು ಗೀಚೋಕೆ ಆಕೇನು ಲೇಖಕಿ ಅಲ್ಲ. ಆದರೆ ಇದಕ್ಕೊಂದು ಇಂಟೆನ್ಷನ್ ಇದೆ, ಅದಕ್ಕೊಂದು ಕೋಪದ ರೀಸನ್ ಇರ್ಬೋದು. ತನ್ನ ಆಕ್ರೋಶವನ್ನು ಹೊರ ಹಾಕೋದಕ್ಕೆ ಕೂಡ ಈ ರೀತಿ ಮನಸ್ಸಿನ ನೋವನ್ನು ಬರಹದ ರೂಪದಲ್ಲೂ ಕೂಡ ಬರೆದು ಅಂಟಿಸಿರಬಹುದು.
ಅದನ್ನೇ ಈಗ ಪೊಲೀಸರು ಆ ಆ್ಯಂಗಲಲ್ಲಿ ತನಿಖೆ ನಡೆಸ್ತಾ ಇರೋದು. ಜನರನ್ನ ಕಂಡ್ರೆ ಆಕೆ ಒಂದು ರೀತಿಯಾಗಿ ಅಸಹ್ಯ ಪಡ್ತಾ ಇದ್ಲು ಅಂತ ಅಕ್ಕಪಕ್ಕದವರೇ ಹೇಳ್ತಾರೆ. ನೋಡಿ, ಮನೆಯ ಹೊರಗೆ ತರಕಾರಿ ತರಬೇಕಾದ್ರೆ ಎದುರಿಗೆ ಯಾರಾದರೂ ಗಂಡಸರನ್ನ ಕಂಡ್ರೆ ಅವ್ರೇನಾದರೂ ದಿಟ್ಟಿಸಿ ನೋಡಿಬಿಟ್ರೆ ಕೆಟ್ಟ ಪದಗಳಿಂದ ತನ್ನದೇ ಭಾಷೆಯಲ್ಲಿ ಬೈಕೋತ ರೂಮನ್ನು ಸೇರಿಕೊಳ್ತಾ ಇದ್ದಂಥ ಯುವತಿ. ಆಕೆಯ ಇದ್ದಂತಹ ಮನೆಯ ಕೆಳಗಿನ ಪುರುಷ ಇದನ್ನು ಹಂಚ್ಕೊಳ್ತಾರೆ. ನೋಡಿ, ಇದೆಲ್ಲ ಪೂಜಾಳ ವಿಚಿತ್ರ ವರ್ತನೆಗೆ ಸಾಕ್ಷಿ. ಚಿತ್ರಗಳನ್ನು ಬಿಡಿಸಿ ಗೋಡೆಗೆ ಹಾಕೋದು ಇವಳ ಇನ್ನೊಂದು ಹವ್ಯಾಸ ಅಂದ್ಕೊಂಡ್ರೆ ಅನೇಕ ಕಡೆಗಳಲ್ಲಿ ಆಕೆಯ ಹುಡುಗನ ಹೆಸರು ಕೂಡ ಇದೆ. ನೋಡಿ, ಒಂದು ರೀತಿಯಾಗಿ ಗಜ್ನಿ ಸಿನಿಮಾವನ್ನು ನೆನಪು ಮಾಡ್ಕೊಳ್ಬೋದು. ಎಲ್ಲವನ್ನು ಕೂಡ ಬರೆದು ಹಾಕಿರೋದು. ಸಂಪೂರ್ಣ ತನಿಖೆ ಆಗಬೇಕು. ಅದಾದ ಮೇಲೆ ಈ ಥರದ ಒಂದು ಭಯಾನಕ ಕೇಸ್ನಲ್ಲಿ ಯಾವ ಕಾರಣಕ್ಕೆ ಈ ರೀತಿಯಾಗಿ ಆಕೆ ಪತ್ತಿ ಆಗಬಿಟ್ಲು ಅನ್ನೋದು ಗೊತ್ತಾಗ್ಬಿಡುತ್ತೆ. ಆದರೂ ಒಂದು ರೀತಿಯಾಗಿ ಇದೊಂಥರ ಸೈಕಾಲಜಿಕಲ್ ಥ್ರಿಲ್ಲರ್. ಇದೊಂದು ರೀತಿಯಾಗಿ ಸೈಕಾಲಜಿಕಲ್ ವೈದ್ಯರಿಗೆ ಈ ಥರದ ಕೇಸ್ಗಳನ್ನು ಭೇದಿಸೋದ್ರಲ್ಲಿ ಭಾಳಷ್ಟು ಕುತೂಹಲ ಕೂಡ ಅಡಗಿರುತ್ತೆ. ಯಾಕೆಂದರೆ ಒಂದವರಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಸೆಟಪ್ ಮಾಡಿದಾಗ ಅದರಿಂದ ಒಂದು ಸೊಲ್ಯೂಷನ್ ಕೂಡ ಕಂಡುಕೊಳ್ಬೋದು. ಇತರರ ಮನಸ್ಥಿತಿ ಹೇಗಿರುತ್ತೆ ಅನ್ನೋ ಒಂದು ಆನ್ಸರ್ ಕೂಡ ಸಿಗುತ್ತೆ ಅದರಲ್ಲಿ. ಆದರೂ ಕೂಡ ಬೆತ್ತಲೆ ರೂಪದಲ್ಲಿ ಶವ ಸಿಕ್ಕಿರೋದು ಭಾರಿ ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ. ಕೃತ್ಯದ ಹಿಂದೆ ಆ ಹುಡುಗ ಇದ್ದಾನ, ಸ್ವಇಚ್ಛೆಯಿಂದ ಮಾಡಿಕೊಂಡ್ಲಾ ಅಂತ. ಪೂಜಾ ಕೈ ಮತ್ತು ಆ ಕತ್ತಿನ ಭಾಗದಲ್ಲಿ ಗಾಯದ ಗುರುತುಗಳು ಸಿಕ್ಕಿರೋದು. ಹೀಗಾಗಿ ಈ ಕೇಸನ್ನು ಗಂಭೀರವಾಗಿ ಪೊಲೀಸ್ನವರು ಕೂಡ ಪರಿಗಣಿಸಿರೋದ್ರಿಂದ ಆಡುಗೋಡಿ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. 3 ದಿನಗಳಿಂದ ಬಂದಾಗಿದ್ದಂಥ ಬಾಗಿಲು ನೋಡಿ, ಜಾರ್ಖಂಡ್ ಮೂಲದ ಪೂಜಾ ದತ್ತ 3 ವರ್ಷಗಳಿಂದ ಬೆಂಗಳೂರಿನ ಆಡುಗೋಡಿಯಲ್ಲೇ ವಾಸವಾಗಿರೋದು. ಆದರೆ 2025 ಕೆಲಸ ಬಿಟ್ಟಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅವ್ರ ID ಕಾರ್ಡ್ನಲ್ಲೂ ಕೂಡ ಬಾಷ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಅನ್ನೋದು ಅಷ್ಟೇ ಇರೋದು. ಕಳೆದ 3 ದಿನಗಳ ಹಿಂದೆ ಗುರುವಾರ ಮನೆಯ ಮಾಲೀಕ ಜಾನಕಮ್ಗೆ ಸಿಕ್ಕಿದ್ದು, ಮಾತನಾಡಿಸಿದ್ದು ಬಿಟ್ಟರೆ ಮನೆ ಬಾಗಿಲು ಲಾಕ್ ಆಗಿರೋದು. ಅದು ಕೂಡ 3 ಲಾಕನ್ನು ಮಾಡಿಕೊಂಡು ಒಳಗೆ ಸೇಫಾಗಿರೋದು. ಇವೆಲ್ಲವೂ ಕೂಡ ಕುತೂಹಲವನ್ನು ಮೂಡಿಸ್ತಾ ಇದೆ. ಇನ್ನು ಆ ಗೋಡೆಯ ಮೇಲೆ ಬರೆದಿರ್ತಕ್ಕಂಥ ಬರಹಗಳು ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಕೆಲವೊಂದು ಪೇಪರ್ ಮೇಲೆ ಫ್ರೆಂಡ್ಶಿಪ್ ಸಂಬಂಧವಾಗಿ ಲೈನ್ಸು, ಇನ್ನೊಂದು ಕಡೆ ಪೇಯ್ನ್ಫುಲ್ ಮೆಮೊರೀಸ್ಗಳು, ಸಂಬಂಧಗಳ ಬಗ್ಗೆ ಬರೆದಿರೋದು, ಡ್ರೀಮ್ಸ್ ಅಂತ ಬರೆದಿರೋದು, ಅನೇಕ ಕನಸುಗಳ ಬಗ್ಗೆ ಬರೆದುಕೊಂಡಿರೋದು, ಬ್ಯೂಟಿ ಟಿಪ್ಸ್ಗಳಿದ್ದಾವೆ, ಬರ್ಡೇ ಮೆಮೊರೀಸ್ಗಳಿದ್ದಾವೆ, ವ್ಯಾಲೆಂಟೈನ್ಸ್ ಐಡಿಯಾಸ್ಗಳನ್ನು ಬರ್ಕೊಂಡಿದ್ದಾಳೆ. ಇನ್ನು ದುಡ್ಡಿನ ಸಮಸ್ಯೆಗಳು, ಜೀವನ ಪಾಠವನ್ನು ಬರೆದಿರೋದು, ಜೀವನದ ಗುರಿಗಳನ್ನು ಬರ್ಕೊಂಡಿರೋದು. ಈ ರೀತಿಯಾಗಿ ಒಂದು ರೀತಿಯಾಗಿ ಎಲ್ಲವೂ ಕೂಡ ಅದರಲ್ಲಿ ಅಡಗಿಬಿಟ್ಟಿದೆ. ಯಾಕೆಂದರೆ ಒಂದು ಜನರಲ್ ಥಾಟ್ಸ್ಗಳು ಕೂಡ ಇದ್ದಾವೆ. ಇನ್ನು ಯೂಟ್ಯೂಬ್ ವಿಡಿಯೋ ಐಡಿಯಾಸ್ಗಳನ್ನು ಕೂಡ ಕೆಲವೊಂದನ್ನು ಆ ಪೇಪರ್ಗಳಲ್ಲಿ ಬರೆದುಕೊಂಡಿರೋದು. ಎಲ್ಲವೂ ಕೂಡ ಭಯಾನಕತೆಯ ಒಂದು ಭಾಗವಾಗಿ ಆ ಬರಹಗಳ ಸಾಲಿನಲ್ಲೂ ಇರೋದು. ಅನೇಕ ಕಡೆಗಳಲ್ಲಿ ಆ ಹುಡುಗನ ಹೆಸರನ್ನೇ ಬರೆದಿರೋದು. ಇನ್ನು ಮೊರಾಲಿಟಿ ಅಂದರೆ ಒಂದು ರೀತಿಯಾಗಿ ಮೋಟಿವೇಶ್ನಲ್ ಲೈನ್ಸ್ಗಳು, ಐ ಹ್ಯಾವ್ ಎ ಫಿಯರ್ ಆಫ್ ಮಿಸ್ಸಿಂಗ್ ಥಿಂಗ್ಸ್, ಜೊತೆಗೆ ಐ ಹ್ಯಾವ್ ಎ ಕ್ವೈಟ್ ಲೈಫ್ ಅಂತ ಬರ್ಕೊಳ್ಳೋದು, ಐ ಕಾಂಟ್ ಸ್ಟಾಪ್ ಅಂತ ಬರ್ಕೊಳ್ಳೋದು, ಮೈ ಬೆಸ್ಟ್ ಬರ್ಡೇ ಎವರ್ ಅನ್ನೋ ರೀತಿಯಾಗಿ ಈ ಥರದ ವಿಚಿತ್ರ ಸಾಲುಗಳನ್ನು ನೋಡಿ ಪೊಲೀಸ್ನವರೇ ಅವಕ್ಕಾಗಿ ಹೋಗಿಬಿಟ್ಟಿರೋದು. ಈ ಥರದ ಕೇಸ್ಗಳು ಕೆಲವೊಂದು ಬಾರಿ ಪೊಲೀಸ್ನವ್ರಿಗೆ ತುಂಬ ಇಂಟ್ರೆಸ್ಟಿಂಗ್ ಅಂತಲೂ ಅನಿಸುತ್ತೆ. ಕೆಲವೊಂದು ಬಾರಿ ಅವರಿಗೆ ಆಘಾತ ಕೂಡ ಆಗುತ್ತೆ, ಆತಂಕ ಕೂಡ ಆಗುತ್ತೆ, ಅಚ್ಚರಿ ಒಂದು ಕಡೆ, ಇನ್ನೊಂದು ಕಡೆ ಭಯ ಕೂಡ ಕಾಡಿಬಿಡುತ್ತೆ ಅವ್ರಿಗೆ. ಸ್ನೇಹಿತರೆ, ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಅವಳು ಇಡೀ ರಾತ್ರಿ ಡೈಲಿ ಹಾಡು ಇಡ್ತಾ ಇದ್ಲು ಅನ್ನೋದನ್ನು ಮನೆಯ ಮಾಲೀಕರು ಜಾನಕಮ್ಮ ಹಂಚ್ಕೊಳ್ತಾ ಇದ್ದರೆ ಭಯದಿಂದಲೇ ಆ ಮನೆಯ ಕೆಳಗಿನ ಒಬ್ಬ ಹುಡುಗ ಮಾತನಾಡ್ತಾ ಇದ್ದ. ಯಾವಾಗಲೂ ಕೂಡ ಜಗಳ ಆಡ್ತಾನೇ ಇರ್ತಾಯಿದ್ಲು. ರೂಮ್ನಲ್ಲಿ ಯಾರೋ ಒಬ್ಬ ಹುಡುಗ ಬರ್ತಾಯಿದ್ದ. ಗಲಾಟೆಗಳಂತರೂ ನಿರಂತರವಾಗಿ ಆಗ ಈಗ ನಡೀತಾನೆ ಇತ್ತು ಅನ್ನೋದನ್ನು ಕೂಡ ಅವರು ಹಂಚ್ಕೊಳ್ತಾರೆ. ಬಟ್ ತುಂಬ ಯೂನಿಕ್ ಕ್ಯಾರೆಕ್ಟರ್, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಡೀ ರಾತ್ರಿಯೇ ನಿದ್ದೆ ಮಾಡ್ತಾ ಇರಲಿಲ್ಲ ಅವಳು. ಯಾವಾಗ ನಿದ್ದೆ ಮಾಡ್ತಾಯಿದ್ಲು, ಯಾವಾಗ ಎದ್ದು ಹೇಳ್ತಾ ಇದ್ಲು ಗೊತ್ತಾಗ್ತಾ ಇರಲಿಲ್ಲ. ಮುಖ ನೋಡಿಬಿಟ್ರೆ ಏನಾದರೂ ಒಂಥರ ಅವಾಚ್ಯ ಶಬ್ದಗಳಿಂದ ಬೈಕೊಂಡು ಹೋಗ್ತಾಯಿದ್ಲು. ಮನೆಗೆ ಹುಡುಗ ಯಾವಾಗ ಬರ್ತಾಯಿದ್ದ, ಯಾವಾಗ ಹೋಗ್ತಾಯಿದ್ದ ಅದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಮನೆ ಮುಂದೆ ಬೈಕ್ ಒಂದು ಕಾಣಿಸ್ತಾ ಇತ್ತು, ನಾವೇನೂ ಕೂಡ ಪ್ರಶ್ನೆ ಮಾಡ್ತಾ ಇರಲಿಲ್ಲ ಅಂತ ಅಕ್ಕಪಕ್ಕದ ಮನೆಯವರು ಹಂಚ್ಕೊಳ್ತಾರೆ. ಮನೆ ಮಾಲೀಕರು ಯಾರಿಗೇ ಆಗಲಿ ಬಾಡಿಗೆ ಕೊಡೋ ಮುನ್ನ ಕೇವಲ ಬಾಡಿಗೆಗೆ ಮಾತ್ರ ಮನೆಗಳನ್ನು ಕೊಡೋದಕ್ಕಿಂತ ಮುಂಚೆ ಅವ್ರ ಆಧಾರ್ ಕಾರ್ಡ್ ಇರ್ಬೋದು, ಅವ್ರ ID ಕಾರ್ಡ್, ಅವ್ರ ಹಿನ್ನೆಲೆ ಏನು, ವರ್ತನೆಗಳು ಬದಲಾದರೆ ಮನೆ ಖಾಲಿ ಮಾಡಮ್ಮ ಅಂತ ಸೂಕ್ಷ್ಮವಾಗಿ ಹೇಳೋದು, ಅಥವಾ ಈ ಥರದಕ್ಕೆಲ್ಲ ಅವಕಾಶ ಕೊಡದೇ ಇರೋದು. ಯಾರಾತ ಹುಡುಗ, ಈ ಥರದನ್ನೆಲ್ಲ ಫ್ಯಾಮಿಲಿ ಇರ್ತಕ್ಕಂಥ ಮನೆಗಳು ಅನ್ನೋ ರೀತಿಯಾಗೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದು. ಅಟ್ಲೀಸ್ಟ್ ಅವರ ಹಿಂದೆ ಮುಂದೆ ಅವ್ರ ಕಷ್ಟ ಸುಖಗಳನ್ನು ಪ್ರಶ್ನೆ ಮಾಡೋದ್ರ ಮುಖಾಂತರವಾಗೋದ್ರು ಈ ಥರದ ಭೀಕರ ಘಟನೆಗಳನ್ನು ತಪ್ಪಿಸೋದಕ್ಕೂ ಕೂಡ ಮನೆಯ ಮಾಲೀಕರು ಒಂದು ರೀತಿಯಾಗಿ ಅವ್ರದ್ದು ಒಂದು ರೋಲ್ ಇರುತ್ತೆ, ಅದನ್ನು ಅವ್ರು ಪ್ಲೇ ಮಾಡಬಹುದು. ಆದರೆ ನೋಡಿ, ಕೇವಲ ನಮಗೆ ಮನೆಯ ಬಾಡಿಗೆ ತಿಂಗಳಿಗೆ ಬಂದರೆ ಸಾಕು, ಅವರು ಏನಾದರೂ ಮಾಡ್ಕೊಂಡು ಹಾಳ ಹೋಗಲಿ ಅನ್ನೋ ರೀತಿಯಾದಂಥ ನಿರ್ಧಾರಕ್ಕೆ ಬಂದುಬಿಟ್ರೆ ಕೊನೆಗೆ ಈ ಥರದ ಒಂದು ದುರಂತಗಳು ಸಂಭವಿಸುತ್ತೆ. ಒಂದು ರೀತಿಯಾಗಿ ಸೆನ್ಸೇಷನ್ ಆಗಿಬಿಡುತ್ತೆ. ಮುಂದಿನ ದಿನಗಳಲ್ಲಿ ಆ ಮನೆ ಖಾಲಿ ಉಳ್ಕೊಳ್ಳುತ್ತೆ. ಯಾರು ಬಂದು ಅಲ್ಲಿ ವಾಸ ಮಾಡೋದಕ್ಕೂ ಕೂಡ ಭಯ ಪಡ್ತಾರೆ.
ಸೊ ಹಾಗಾಗಿ ಈ ಥರದ ಕೇಸ್ಗಳನ್ನು ಹೆಚ್ಚಾಗಿ ಮನೆ ಬಾಡಿಗೆ ಕೊಡ್ತಕ್ಕಂಥವ್ರು, ಅಕ್ಕಪಕ್ಕದ ಮನೆಗಳಲ್ಲಿ ವಾಸ ಮಾಡ್ತಕ್ಕಂಥವ್ರ ಬಗ್ಗೆ ಒಂದು ಹದ್ದಿನ ಕಣ್ಣು ಇಟ್ಟಿದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.